ಅಮ್ಮ ನೋಡು ನಿನ್ನ ಮಕ್ಕಳು ಚೆನ್ನಾಗಿದೆ. ಸುಮ್ ಕೂತ್ಕೋ. ಹೆಂಗ್ ಆಡ್ತಾಳೆ ಗೊತ್ತಾ? ವಿಡಿಯೋ ಮಾಡ್ಬಾರ್ದಂತೆ. ತೋರ್ಸು, ಅವಳೇ ತೋರ್ಸು. ಫೋಕಸ್ ಮಾಡಿ ಫಸ್ಟ್, ಅವಳೇ ಹೇಳ್ತಾಳೆ. ಮನೇಲಿ ಇದ್ದಿದ್ದು ಕಲರ್ ಬಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಿದು? ದಾಳಿಂಬಿ ಜೊತೆ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಬೆಳಗ್ಗೆನ ದಾಳಿಂಬಿ ತಿಂತೀನಿ ಅಂತ ನೋಡಿ, ದಾಳಿಂಬಿ ಎಲ್ಲ ಹಾಳೆ ಆಗೈತೆ. ಅರ್ಧ ಇವಳಿಗೆ ಅನಿ ಪ್ರೀಂಗೆ, ಇನ್ನು ಅರ್ಧ ಕೋಳಿ ಮರಿಗಳಿಗೆ. ಸ್ವಲ್ಪ ಮಧ್ಯದಲ್ಲಿ ಹೋಗೈತೆ, ಅದನ್ನ ಕೋಳಿ ಮರಿಗಳಿಗೆ ಹಾಕ್ತೀವಿ. ನಮ್ಮ ಮಕ್ಕಳಿಗೆ ಪಾಪ ಹುಲ್ಲೆಲ್ಲ ಮತ್ತೆ ಹಾಳಾಗಿತ್ತು. ಅಲ್ಲಿ ಹಾಸಿದ ಹುಲ್ಲೆಲ್ಲ ಫುಲ್ ಹಾಳಾಗಿತ್ತು. ರಾತ್ರಿ ಇಲ್ಲಿ ಮಲಗಿಸ್ಕೊಂಡಿದೀವಿ. ಹೋಗ್ಬೇಡಿ ಚಿಲಿಗಳ. ನೋಡ್ರಿ ನೋಡ್ರಿ, ಅವ್ರು ಗಲೀಜ್ ಹೆಂಗ್ ಮಾಡ್ತಾರೆ ಅಂತ. ಹೆಂಗ್ ಮಲಗಿಸ್ಕೊಳ್ಳೋದು. ಇಲ್ಲಿ ತೋರ್ಸವ ಎಷ್ಟು ಗಲೀಜ್ ಮಾಡ್ತಾವ ನೋಡಿ. ಉಪ್ಪು ಗಬ್ಬಾಯಿಗಳು ಇಲ್ಲಿ ನೋಡಿ, ಹೆಂಗ್ ಎಗ್ರುತ್ತವೆ. ಬನ್ರ, ದೇವ್ರ ಮನೆಗೆ ಹೋಗ್ಬಿಡಿ. ಬನ್ರಿ, ಆಚೆಗೆ ಹೋಗಿ ಬೇಡ, ಗಲೀಜ್ ಮಾಡ್ತವೆ. ಹೆಂಗ್ ಮಾಡೋದು ನೋಡ್ತೀಯ? ಹೂ ನೋಡಿ, ತೋರ್ಸು. ಹೂನು ಕಿತ್ತಾಡ್ತಾವಲ್ಲ. ಬನ್ರಿ, ಮನೆಯೆಲ್ಲ ಫುಲ್ ಗಬ್ ಮಾಡ. ಬನ್ರಿ, ಕೊಟ್ಟು ಹೂ ನಾಯಿಗಳ ಕೊಡಿಲಿ, ನಾನು ಮಾಡ್ತೀನಿ, ಕರೆಸ್ತೀನಿ. ಬನ್ರಿ ಇಲ್ಲಿ, ಬನ್ರಿ ಯಾವ ಬುದ್ಧಿ ಕಲಿಸಿದ್ದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಲೀನ್ ಮಾಡೋದು. ಬೆಳಗಿಂದ ಬರೀ ಇವುಗಳೇ ಕೆಲಸ. ಅಂತೂ ನೋಡಕ್ಕೆ ಪ್ರಸಾದ ಫಸ್ಟೇ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನ್ ಮಾಡಿರೋದು ಅಂತ. ಫುಲ್ಲು ಕ್ಲೀನ್ ಮಾಡೋ ತನಕ 1 ಗಂಟೆ ಬೇಕು. ಇದನ್ನೆಲ್ಲ ಫುಲ್ಲು ಹುಲ್ಲೆಲ್ಲ ತೆಗೆದು ಈಗ ಒರೆಸಿರೋದು, ಮತ್ತೆ ಹುಲ್ಲು ತರಿಸಿ ಹಾಕ್ಬೇಕು. ಈಗ ದಾಳಿಂಬಿ ತಿನ್ನೋ ಪುಣ್ಯ ಯಾವ ಕೋಳಿಗಳಿಗೈತಿ ಹೇಳಿ. ಇದಕ್ಕೆ ಹುಲ್ಲಾಗಿ ಕೊಟ್ಟು ಕಳಿಸಿದ್ದು. ತೊಳಿಬೇಕನಪ್ಪ, ವಾಸನೆ. ಹೋದ ಸರಿ ಅಪ್ಪಿ 4 ಚೀಲ ಅಪ್ಪಿ ತೊಳೆದಿದ್ದು. ಈ ಸರಿ ದೊಡ್ಡ ಚೀಲದಲ್ಲಿ 1 ಕೊಟ್ಟು ಕಳಿಸಿದ್ದೀನಿ. ಇದನ್ನು ಕ್ಲೀನ್ ಮಾಡಬೇಕೀಗ. ಇವೆಲ್ಲ ಕೆಲಸಗಳು ನೋಡಿ. ಕೆಳಗಡೆನೂ ಹೆಂಗೆ ನಾಯಿಗಳು ನಾಯೆಲ್ಲ ಅದಕ್ಕೆ ಕೋಳಿ ಏನ್ರ ಹಿಂಗ್ ಮಾಡಾಕ್ತೀರಾ? ಹೆಂಗ್ ಕಕ್ಕ ಮಾಡ್ಕೊಂಡವ್ರೆ ಎಲ್ಲ. ಉಪ್ಪಿಡ್ತೀನಿ ಕ್ಯಾಮ್ರಿಗೆ. ಮನುಷ್ಯ ಬಾಯಿಲಿ ಬೇಗ. ಜಗಳ ಆಡ್ತೀರಿ ನೋಡುವ. ಜಗಳ ಆಡ್ತಿರೋದು ನೋಡಿ ಅಲ್ಲಿ. ಯಾಕೋ? ಯಾಕೆ ಚಿನ್ನಿ ಹಿಂಗೆಲ್ಲ ಜಗಳ ಆಡಬಾರ್ದು. ಪ್ರತಿ ತಿಂಗಳು ನೀ ಕರೆಕ್ಟಾಗಿ ಹೋದ ತಿಂಗಳು ಭಾನುವಾರನೇ ಬಂದಿತ್ತು ಅಪ್ಪಿ ಸ್ನಾನ ಮಾಡ್ಸೋಕ್ಕೆ. ಇವತ್ತು ಫಸ್ಟು, ಇವತ್ತು ಸಂಡೇ ಬಂದೈತೆ. ಜನವರಿಲಿ ಮಾತ್ರ ಗುರುವಾರ ಬಂತ, ಶುಕ್ರವಾರ ಬಂತ 1ನೇ ತಾರೀಕು. ಪ್ರತಿ ತಿಂಗಳು ಸ್ನಾನ ಆಯ್ಕೆ. ಅಯ್ಯೋ ಸಾಕಾಗೋಗುತ್ತೆ ಭಾನುವಾರ. ಈಗ ಅಂತೂ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಇವತ್ತು. ತಿಂಡಿ ಚಪಾತಿ. ಏನು ಮಾಡ್ತಿದ್ದೀವಿ ಚಪಾತಿ ಜೊತೆಗೆ? ಎಲೆ ಕೋಸ್ತ ಮಾಡ. ಯಾವತ್ತಾದ್ರೂ ಚೆನ್ನಾಗಿರೋದೊಂದು ಮಾಡು ಪಲ್ಯ. ಇದೇನು ಕಮ್ಮಿ ಗಲೀಜಾಗಿರ್ಲಿಲ್ಲ. ಯಪ್ಪ ದೇವ್ರೆ, ಇದನ್ನು ಒಗ್ದಿದ್ದೀನಿ. ಈಗ ಒಗ್ದಿರೋದು ಹಂಗೆ ಹಾಕ್ತೀಯಾ? ಅಂದ್ರೆ ಇವೇನು ಇದ್ರ ಮೇಲೆ ಮಲಗಲ್ವಲ್ಲ, ಗಾಳಿಗೆ ಹಾರ್ಕೊಳುತ್ತೆ. ಗಾಳಿಗೂ ಬಿಸ್ತು. ಸಕ್ಕತ್ತು ಕಷ್ಟ ಮಾತ್ರ. ಇಲ್ಲಿ ಚಾಕ್ರಿ ಐತಲ್ಲ, ಹೇಳೋಕ್ಕಾಗಲ್ಲ. ಸದ್ಯ ಇವತ್ತೆಲ್ಲ ಹೆಚ್ಚು ಕಮ್ಮಿ ಮಕ್ಕಳದೆಲ್ಲ ಮುಗಿದೋಯ್ತು. ಅಂತ ತರ್ಸಕ್ಕೆ ಕಳಿಸಿದ್ದೀನಿ. ತರ್ತಾನೆ. ಈಕೆ ಬೇಕಾ ಬೂಸ? ಯಾಕೆ ಚಿನ್ನಿ? ಕೊಕ್ಕೋ. ನನ್ನ ಮುದ್ದು ಕೋಳಿ ಮರಿಗಳಿಗೆ ಫುಡ್. ಇದೇನಪ್ಪ, ಇದಕ್ಕೆ ಏನಪ್ಪ ಹೆಸರು? ಚಿಕನ್ ಫೀಡರ್ ಅಂತ. ಯಾವ್ದ್ರಲ್ಲಿ ತರಿಸ್ದೆ? ಅದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇನ್ನು ಅನ್ಬಾಕ್ಸ್ ಮಾಡಿಲ್ಲ. ಇದನ್ನ ಹಾಕಿದ್ರೆ ಇದ್ರ ಮೇಲೆ ಎಗರಾಡ್ತಾರೆ. ಅಯ್ಯೋ, ನಮ್ಮನೆ ಕೋಳಿಗಳಂತೂ ದಾರ ಕಟ್ಟಬೇಕು. ಹೆಂಗ್ ಮಾಡೋದು ಗೊತ್ತಿಲ್ಲ. ನಾನು ಹಾಕಲ್ಲ. ಕಾಳು ಕಡ್ಡಿ ಅಂತ ತಿನ್ನಲ್ಲ. ಈ ಸುಮ್ಮನೆ ತರಿಸಿದ್ ವೇಸ್ಟ್ ಅನ್ಸುತ್ತೆ ನನಗೇನೋ. ಎಷ್ಟೊಪ್ಪಿ ಆಯ್ತು ಇದಕ್ಕೆ? 190 ಏನೋ ಆಯ್ತು. 190 ರೂಪೀಸ್. ನಿಜವಾಗ್ಲೂ ಇರೋದು ಖಂಡಿತವಾಗ್ಲೂ ತಿನ್ನಲ್ಲ. ಯಾಕೆ ಗೊತ್ತಾ? ಅದಕ್ಕೆ ತಿನ್ನಕ್ಕೆ ಬರಲ್ಲ. ಎಲ್ಲಾನು ಹಾಳು ಮಾಡಾಕ್ತವೆ. ಅದ್ರ ಮೇಲೆ ಹಚ್ಕೊಂಡಿರ್ತವೆ. ಹೆಂಗ್ ಕೊಡೋದು ಅಂತ ಗೊತ್ತಿಲ್ಲ. ನೋಡೋಣ. ಕೋಳಿ ಮರಿಗಳನ್ನ ನೋಡ್ಕೊಳ್ಳೋದು ಸ್ವಲ್ಪ ರಿಸ್ಕು. ಅಂದ್ರೆ ಮನೆ ಒಳಗಡೆ ಅಲ್ವಾ, ಹಿಂಸೆ. ಹೊರಗಡೆ ಆದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಬರ್ತೈತಿ. ಇದು
ಕಾಳು ಕಡ್ಡಿ ಹಾಕದ್ ಕಣಪ್ಪ ಇವು. ಅದನ್ನೇ ಹಾಕಿ. ಅಯ್ಯೋ ಕಾಳು ಕಡ್ಡಿ ತಿಂತಾವಪ್ಪ, ಕ್ವಾಲಿಟಿ ಇಲ್ಲ ಅಪ್ಪಿ, ನಿಜ ಕ್ವಾಲಿಟಿ ಇಲ್ಲ, ಲೋ ಕ್ವಾಲಿಟಿ ಥರ ಐತೆ. ವಾ ನೋಡಿ ಹಿಂಗೈತಿ. ಯಾವ ಥರ ಹಾಕ್ಬಿಟ್ಟು ಐ ಥಿಂಕ್ ಏನೋ ಇಲ್ಲಿ ಹಿಂಗ್ ಇದಕ್ಕೆ ಹಾಕ್ಬೇಕು, ಕಟ್ಟಬೇಕು. ಅಪ್ಪಿ ಹಿಂಗಿತ್ತು ಕಣಪ್ಪಿ, ಅದು ಹೆಂಗ್ ಮಾಡ್ತೀನಿ ನೋಡಮ್ಮ. ಹಿಂಗಿದೆ ಅಪ್ಪ, ಒಡಗಿಡ್ದೋಗದ ಎಷ್ಟು ತೆಳು ಐತೆ ನೋಡೋಳ. ಕ್ವಾಲಿಟಿ ಕೊಟ್ಟಿಲ್ಲ ಅಪ್ಪಿ, ಆದ್ರೂ ಲಾಸ್, ವೇಸ್ಟ್ ಇದು. ನೋಡೋಣ, ನೀರು ಹಾಕಿಡ್ಬೋದು ಅಪ್ಪಿ ಬೇಕಿರೆ. ನೀರು ಕಾಳು ಸೋರುತ್ತೆ ಕಣಪ್ಪ, ನೀರು ಹಾಕಿದ್ರೆ ಕೆಳಗಡೆ ನೋಡಿಲಿ. ಮಾಡೋದೇ ಅಲ್ಲ, ಹೋಗ್ಲಿ ಕ್ವಾಲಿಟಿ ಇದು. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಕ್ವಾಲಿಟಿ ಮಾಡ್ಕೊಡ್ಬಾರ್ದು ಆನ್ಲೈನಲ್ಲಿ. ನೋಡಿಲಿ ಹೆಂಗ್ ಕೊಟ್ಟವ್ರಂತ, ಚೂರು ಚೆನ್ನಾಗಿಲ್ಲ ಅಪ್ಪಿ. ಈ ರೀತಿ ಫಿಕ್ಸ್ ಮಾಡಿದಾಳೆ. ಖಂಡಿತ ಯಾವುದೇ ಕಾರಣಕ್ಕೂ ನಮ್ಮ ಕೋಳಿ ಮರಿಗಳಂತೂ ಫುಡ್ ಹಾಕಿದ್ರೆ ಕರೆಕ್ಟಾಗಿ ಫೀಡ್ ಮಾಡ್ಕೊತವೆ ಅಂತ ನಮ್ಗೆ ಯಾವುದೇ ಕಾರಣಕ್ಕೂ ಅನ್ನಿಸ್ತಾ ಇಲ್ಲ. ಕಳಿಸಿರೋ ಸುಮ್ಮನೆ ವೇಸ್ಟ್ ಅನಿಸ್ತಾ ಇದೆ. ಕ್ವಾಲಿಟಿ ಬೇರೆ ಇಲ್ಲ. ಗಟ್ಟಿ ಇದ್ರೆ ಅಟ್ಲೀಸ್ಟ್ ಕುತ್ಕೊಳ್ಳೋದು, ಗಟ್ಟಿ ಇದ್ರೆ ಪರವಾಗಿಲ್ಲ. ಇದ್ರ ಮೇಲೆ ಹಾಕಿ ಕುಡಿತವೆ, ಯಾವುದೇ ಕಾರಣಕ್ಕೂ ವೇಸ್ಟೇ ಇದು. ನನ್ನ ಫೋನಲ್ಲಿ ಏನಾದ್ರು ಟೈಮ್ ಲ್ಯಾಪ್ಸ್ ವೀಡಿಯೋಸ್ಗಳಾಗಿದ್ರೆ ಮಾತ್ರ ನಿಂಗೆ ಬೈಯೋದಪ್ಪಿ. ನನ್ಗೆ ಯಾಕೆ ಬೈತೀರಾ? ನಾನು ವಿಡಿಯೋ ಮಾಡಿದ್ನ. ಸಂಡೇ ಇವತ್ತು ಏನು ಬೇಕಪ್ಪಿ? ಏನು ಮಾಡ್ತೀರಾ? ಆಲ್ರೆಡಿ ಮಟನ್ ತಂದಿದ್ದೀನಿ. ಆಲ್ರೆಡಿ ಮಟನ್ ಅಪ್ಪಿ. ಮಟನ್ ಬೇಡ ನೋಡಪ್ಪಿ, ಮಟನ್ ಬೇಡ ಅಂತಾರಲ್ಲ, ಅವನು ಹಂಗೆ ಹೇಳ್ದ. ಹಾಂ, ಇವತ್ತು ಅಮ್ಮ ಬಂದು ಸಾಂಬಾರ್ ಮಾಡಿತ್ತಲ್ಲ, ಚೆನ್ನಾಗಿರ್ಲಿಲ್ಲ. ಅಂದ್ರೆ ನಿಂಗೆ ಸಾರು ಇಷ್ಟ ಆಗಲ್ಲ, ಅದಕ್ಕೆ ಅಪ್ಪಿ. ಹೋಗ್ಲಿ ಬಿಡು. ಹೋಗ್ಲಿ ಬಿಡು, ಅವಳಿಗೆ ಸಾಂಬಾರು ಇಷ್ಟ ಇಲ್ಲ, ಅದಕ್ಕೆ ಹೇಳ್ತಾವಳೆ. ಅವಳಿಗೆ ಏನಿದ್ರು ಚಾಪ್ಸು ಕಬಾಬು. ಅವ್ರಿಗೆ ಏನು ಗೊತ್ತಾ, ಗಟ್ಟಿ ಕೋಳಿ ಥರ ಆಗಂಗಿಲ್ಲ ಅವ್ರಿಗೆ, ಮೊಟ್ಟೆ ಕೋಳಿ ಥರ. ಅವ್ರಿಗೆ ಏನಿದ್ರು ಬ್ರಾಯ್ಲರ್ ಅನ್ಸುತ್ತದು, ನಮ್ಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ. ಈಗ ಮಟನ್ ತಗೊಂಬಂದಿದ್ದೀನಿ, ಮಟನ್ದು ಬಿರಿಯಾನಿ ಮಾಡಿ ಗ್ರೇವಿ. ಏನಪ್ಪಿ? ಓಕೆ ಡನ್. ಡನ್ನ. ಮಟನ್ ಗ್ರೇವಿ ಇಷ್ಟಪಡ್ತಿಂತೀಯ ತಾನೇ ನೀನು? ನೋಡಪ್ಪಿ, ಕಷ್ಟಪಟ್ಟಷ್ಟು ಮಾಡಿದ್ರು. ಇವತ್ತು ಬ್ಲಾಗ್ ಮುಗಿಸ್ಕೊಂಬಂದಿದ್ದೀವಿ. ಮೇಲ್ಗಡೆ ನಾವೊಂದು ವಿಡಿಯೋ ಮುಗಿಸ್ಕೊಂಡು ಇಷ್ಟೊತ್ತಾಗೈತೆ. ಇವತ್ತು ಸಂಡೇ ಫುಲ್ಲು ಎಂಗೇಜ್ ಆಗಿದ್ದೀವಿ. ಫುಲ್ಲು ಬರೀ ವಿಡಿಯೋ ಮತ್ತು ಕೋಳಿ ಕ್ಲೀನಿಂಗು ಇವೇ ಆಗೈತೆ. ಈ ಅಡಿಕೆ ಮನೆ ತೋರಿಸು. ಅಯ್ಯಪ್ಪ, ನಮ್ಮ ಅಡುಗೆ ಮನೆ ನೋಡ್ತೀರಾ? ಆಣೆ ಬೇರೆ ಇಟ್ಕೋತಾಳೆ. ಪೂಜೆ ಅಂತೂ ಮಾಡಿ ಮುಗಿಸ್ತೆ ನಾನು. ನೋಡು, ನನ್ನ ಪೂಜೆ ಮುಗ್ದೋಯ್ತಪ್ಪಿ. ಮಟನ್ ತಿಂತೀವಿ ತರ್ತೀನಿ ಅಂತಲೇ ಫಸ್ಟು ಪೂಜೆ ರೆಡಿ ಮಾಡಿ ಪೂಜೆ ಮಾಡಿದ್ದಾಯಿತು. ಅಡುಗೆ ಮನೆ ಅವತಾರ ನೋಡಿ ಹೆಂಗಾಗೈತೆ ಅಂತ. ಫುಲ್ಲು ಹೊಸಿ ಪಾತ್ರೆಗಳಿಲ್ಲ ಅಪ್ಪಿ. ಬಾಯ್ಲಿ ರೋಸ್ಟ್ ಐತಿಯ ನೀನು. ಬಾ ಕೊಡು. ಪಾಪುಗಳಿಗೆ ಹೊಸಿ ಕ್ಲೀನ್ ಮಾಡಿದ್ದೀನ ಬೆಳಗ್ಗೆಯಿಂದನೂ ಅದೇ ಕೆಲಸ ಆಗಿರ್ಲಿಲ್ವ. ಹುಲ್ ತರಿಸಿ, ಗಾಡಿ ಬೇರೆ ಪಂಚರ್ ಆಗಿ ಇವತ್ತು ನನ್ನ ಮಗ ಪಂಚರ್ ಹಾಕಿಸ್ಕೊಂಡು ಹುಲ್ ತಂದು ಅವಕ್ಕೆ ಕೋಳಿಗಳಿಗೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಅಂತೂ ಅಮ್ಮ ಕೋಳಿ ಮರಿ ಅಂತಾಳೆ. ಅಮ್ಮ ಡಸ್ಟ್ಬಿನ್ ಅಲ್ಲಿ? ಡಸ್ಟ್ಬಿನ್ ಅಲ್ಲೇ ಐತೆ ನೋಡವ. ಊಟ ಮಾಡ್ಬಾರ್ದ ಬಾಬಾ? ಸರಿ ಕೊಡು. ಹೆಂಗಿದೆ ನೀ ಅಡುಗೆ ಮನೆ? ಇದು ಅಡುಗೆ ಮನೆ ಅಲ್ಲ. ನಾನು ಅಂದೆ ಆವಾಗಲೇ ಕ್ಲೀನ್ ಮಾಡ್ಕೋತೀನಿ ಕಣಮ್ಮ, ನೀ ಸ್ನಾನಕ್ಕೆ ಹೋದಾಗ ಕೆಲಸ ಜಾಸ್ತಿ ಆಗುತ್ತೆ ಅಂತ ಕೇಳಲಿಲ್ಲ. ನೀವು ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ಳಿ. ನನ್ನ ಅಡುಗೆಗೆ ರೆಡಿ ಮಾಡ್ಕೊಂಡ್ರೆ 3:15 ಗಂಟೆಗೆ ಅನ್ನ ಇದು ರೆಡಿ ಆಗಿಬಿಡುತ್ತೆ ಕಣಪ್ಪಿ. ಗ್ರೇವಿ ಮಾಡಿ ಮಟನ್ ಬೇಯಿಸ್ಕೊಳ್ಳಿ ಅಲ್ಲಿ ತನಕ. ಓಕೆ ಫ್ರೆಂಡ್ಸ್, ಮತ್ತೆ ಯಾವಾಗ ಸಿಗೋಣ? ಇಲ್ಲ, ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ಕಂಪ್ಲೀಟ್ ಮಾಡಿ. ಬೇಡ, ಬಿರಿಯಾನಿ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡಿ. ಬಿರಿಯಾನಿ ಮಾಡಿಬಿಟ್ಟು ಬಿರಿಯಾನಿ ಮಾಡಿ ರೋಸ್ಟ್ ಆಗೋದು. ಓಕೆ, ಆಮೇಲೆ ಮತ್ತೆ ಸಿಗ್ತೀನಿ. ನೋಡ್ಕೊ, ಇನ್ನೊಂದು ಸ್ವಲ್ಪ ನೋಡ್ಕೊ. ಹತ್ರ ಪಿಂಪಲ್ ಅನ್ನಿ, ನೀನು ಉದ್ದಕ್ಕಿದ್ಯಾ? ಅದು ಕುಳ್ಳು ಕಾಣಿಸ್ತೈತಲ್ಲ ನೀ. ಅಲ್ಲಿರ ನೀ ಕುಳ್ಳು ಕಾಣಿಸ್ತವಳೆ, ಕನ್ನಡಿಲಿ ಇರೋದು. ನೀನು ಉದ್ದು ಕಾಣಿಸ್ತಾ ಇದೀಯ ಅಪ್ಪಿ. ಸಾಧ್ಯ ಅದು. ಬಾ ನಿಂತ್ಕೊ, ಚೆಕ್ ಮಾಡು ಬಾ. ಅನ್ನಿಸ್ಲಿಲ್ವಾ ಅಪ್ಪಿ? ನೋಡು ನಮ್ಮ ಕೈ. ನೋಡಿ, ಬಿದ್ದು ಹಂಗೆ ಮಾಡ್ಕೊಂಡವಳು ಎಕ್ಸಾಮ್ ಟೈಮಲ್ಲಿ. ಬಾ ನಿಂತ್ಕೊ, ನೀ ಚೆಕ್ ಮಾಡ್ತೀನಿ. ಒಂದ್ಸರಿ ಹೇಳಿದ ಅರ್ಥ ಆಗಲ್ಲ ನಿಂಗೆ. ನೋಡಿ, ನೀವೇ ಹೈಟ್ನ ಚೆಕ್ ಮಾಡಿ ಹೆಂಗೆ ಕಾಣಿಸ್ತೈತೆ ಅಂತ. ಅವಳಿಗೆ ತೋರಿಸ್ತೀನಿ ಆಮೇಲೆ. ಹತ್ರ ಹೋಗ ನಿನ್ನ. ಇವಳು ಉದ್ದು ಕಾಣಿಸ್ತಾ ಇದ್ದಾಳ, ಇಲ್ಲ ಕನ್ನಡಿ ಒಳಗಡೆ ಇರೋ ನೀ ಉದ್ದು ಕಾಣಿಸ್ತಾ ಇದ್ದಾವ ನೋಡಿ. ಅಪ್ಪಿ, ನಾನೀಗ ಡ್ರೆಸ್ ಚೇಂಜ್ ಮಾಡ್ಕೋತೀನಿ ಆಯಿತಾ? ಬಿರಿಯಾನಿ ಮಾಡೋದಕ್ಕೆ ಈ ಬಟ್ಟೆ ಹಾಳಾಗುತ್ತೆ, ಬ್ಲಾಗ್ ಮಾಡೋದಕ್ಕೆ ಉಪಯೋಗಿಸಿದ್ದೆ. ಈಗ ಮನೇಲೇ ಇರೋದ್ರಿಂದ ಒಂದು ನೈಟಿ ಹಾಕೊಂಡ್ರೆ ಆಯ್ತು. ನನ್ಗೆ ಅವಾಗಲೇ ಕೊಟ್ಟಿದ್ದಲ್ಲ ನೈಟಿ, ಅದು ನಿಮ್ಮ ರೂಮಲ್ಲಿ ಐತೆ, ಕೊಡು. ನೋಡು ನೈಟಿ ಕೊಡೋಕ್ಕಾಗಲ್ಲ. ನೀನೇನು ಮಾಡ್ತಾ ಇದ್ಯಾ? ನೀನು ಅಲ್ಲೇ ನಡಿ, ಅಲ್ಲೇ ಮಾಡೋದು. ನಮ್ಮ ಮಕ್ಳಿಗೆ
ಮೋಸ್ಟ್ಲಿ ಯಾಕೋ ದೃಷ್ಟಿ ಆದಂಗೆ ಆಗಿದೆ. ಏನು ತಿಂತಿಲ್ಲ ಕರೆಕ್ಟಾಗಿ. ಹಾಕಿರೋದೇನು ತಿಂತಾ ಇಲ್ಲ, ಹಾಗಾಗಿ ದೃಷ್ಟಿ ತೆಗಿತೀನಿ. ಅಯ್ಯೋ ಬಂದ್ರು ಇಲ್ಲಿ. ಹೊಡಿಯಕ್ಕೆ ಬರ್ತಿಲ್ಲ, ಬಂದರು ಬೋಳಿ ಮಕ್ಕಳ. ಪಾಪು ಏಯ್ ನಿಮ್ಗೇನು ಮಾಡಲ್ಲ, ಸುಮ್ನಿರಿ. ಸುಮ್ಮನೆ ಯಾಕಪ್ಪಿ? ಕೆಟ್ಕೊಂಡು ತಿರ್ಗಾ ನಾಯ್ಕೊಂಡು ಹಿಡ್ಕೊಂಡು ಬಾಂಟಿಕೊಂಡು ಬಸ್ರಿಕೊಂಡು ಕುಡಿಯಕೊಂಡು ಸಚ್ಕೊಂಡು ಯಾಕೊಂಡು ಕಳ್ದಲ್ಲಿ ಎಲ್ಲಪ್ಪಿ ಬಂಗಾರಿಗಳಿಗೆ ದೃಷ್ಟಿ ಆಗ್ಬಿಟ್ಟಿತ್ತು. ಬಿಡು ಚಿನ್ನಮ್ಮ. ಇವತ್ತಿನ ಬ್ಲಾಗ್ನ ಫಾಸ್ಟಾಗಿ ಮುಗಿಸ್ತಾ ಇದ್ದೀನಿ. ಮಟನ್ ಬೇಯ್ತಾ ಇದೆ. ಇವತ್ತಿನ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿಯಾಗಿ ಮಟನ್ದು ಫ್ರೈ ಮಾಡೋ ತನಕ ಇನ್ನೂ ಕಮ್ಮಿ ಅಂದರೆ 1.5 ಗಂಟೆ ಟೈಮ್ ಬೇಕು. 1 ಗಂಟೆ 1.5 ಗಂಟೆ ಟೈಮ್ ಬೇಕು. ಸೊ ಹಾಗಾಗಿ ಮಟನ್ ಬೆಂದು ಆಮೇಲೆ ನಾನು ಒಗ್ಗರಣೆಗೆ ಇಟ್ಕೋಬೇಕು. ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ನೋಡ್ತಿತ್ತು ಇಲ್ಲೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿನ ತೊಗೊಂಡಿದ್ದು ನಮ್ಮ ಬ್ಲಾಗ್ಗೆ, ಇದು ವಿಡಿಯೋಗೆ. ಇದೆಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಬಿರಿಯಾನಿ ಒಂದು ಮಾಡ್ಕೋಬೇಕು. ಹಾಗಾಗಿ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ ಫಿಶ್ ಫ್ರೈ ಲೇಟ್ ಆಗುತ್ತೆ ಅಂತೇಳಿ ನನಗೂ ನನ್ನ ಮಗಳಿಗೂ ಇಬ್ಬರಿಗೂ ಚಿಕ್ಕವಳಿಗೆ ಅವಳು ನಾನು ಇಬ್ಬರು ಒಂದು ಫಿಶ್ ಫ್ರೈ ತಿನ್ಕೊತೀವಿ. ಅದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.